ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನೋಡಿ, ಇವಾಗ ಸುಮಾರು ಜನ ನನಗೆ ಜಾಸ್ತಿ ವೀಡಿಯೋಗಳು ಬರ್ತಾ ಇರೋದು ವಾಟ್ಸಪ್ಪಲ್ಲಿ. ಹಕ್ಕಿಗಳು ಬಾಯಿ ತಗೊಂಡು ಉಸಿರಾಡ್ತಾ ಇದ್ದಾವೆ, ಆಮೇಲೆ ಗಂಟ್ಲಲ್ಲಿ ಗರ್ಗರ ಅಂತ ಸೌಂಡ್ ಆಗ್ತಾ ಇದೆ, ಆಮೇಲೆ ಕಫ ತುಂಬಿಕೊಂಡಿದೆ ಅಂತೆಲ್ಲ ಹೇಳ್ತಾ ಇದ್ದೀರಾ. ಇನ್ನು ಕೆಲವರು ಗುಳ್ಳೆಗಳಾಗ್ತಾ ಇದೆ, ಒಂಥರ ಕ್ಯಾಂಕರ್ ಟೈಪ್ ಆಗಿದೆ ಅಂತೆಲ್ಲ ಹೇಳಿ ಮೆಸೇಜಸ್ ಮಾಡ್ತಾ ಇದ್ದೀರಾ. ಈ ಒಂದು ಬಿಸಿಲುಗಾಲದಲ್ಲಿ ಈ ಒಂದು ಪ್ರಾಬ್ಲಮ್ ಏನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ನೀರು ಕೊಡೋದನ್ನು ಕಡಿಮೆ ಆಗಿರೋದ್ರಿಂದ ಎರಡೆರಡು ಟೈಮ್ ನೀರು ಕೊಡ್ತಾ ಇರ್ತೀವಿ, ಆದ್ರೂ ಈ ಒಂದು ಪ್ರಾಬ್ಲಮ್ ಬರೆದಿದೆ ಅಂತಲೂ ಕೆಲವರು ಹೇಳಿದ್ರು. ಈ ಒಂದು ಬಿಸಿಲು ಜಾಸ್ತಿ ಇರೋದ್ರಿಂದ ತಾಪಮಾನ ಇವಾಗ ಅದೇನು ಈ ವರ್ಷ 2026 ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಎಲ್ಲ ಕಡೆ. ಹಂಗಾಗಿ ಎರಡು ಟೈಮ್ ನೀರು ಕೊಟ್ಟರು ಈ ಒಂದು ಪ್ರಾಬ್ಲಮ್ಸ್ ಕಾಣಿಸ್ಕೊತಾ ಇದೆ. ಡ್ರೈನೆಸ್ಸಿಂದ ಇದೊಂದು ಇನ್ಫ್ಲಮೇಷನ್ ಕ್ರಿಯೇಟ್ ಆಗಿಲ್ಲ ಲಂಗ್ಸಲ್ಲಿ, ಈ ಒಂದು ಬ್ರೀತಿಂಗ್ ಪ್ರಾಬ್ಲಮ್ಮು, ಆಮೇಲೆ ಕಾಫ್ ಎಲ್ಲ ಫಾರ್ಮ್ ಆಗ್ತಾಯಿದೆ. ಅದು ಇಮ್ಯುನಿಟಿ ಸಿಸ್ಟಮು ಕಾಫ್ನ ಕ್ರಿಯೇಟ್ ಮಾಡುತ್ತೆ, ಏನೋ ಅಲರ್ಜೆನ್ಸ್ ಬಂದಿರುತ್ತೆ ಅಂತೇಳಿ ಅದನ್ನು ಹಿಡಿದುಕೊಳ್ಳೋಕ್ಕೆ ತಯಾರಾಗುವಂಥ ಒಂದು ಕಾಫ್. ಅದು ಏನು ಕೋಲ್ಡ್ ಏನಲ್ಲ, ಅದು ಈ ಇನ್ಫ್ಲಮೇಷನಿಂದ ಆಗ್ತಾ ಇರ್ತಕ್ಕಂಥ ಒಂದು ಲಂಗ್ ಇನ್ಫ್ಲಮೇಷನ್ ಅಂತ ಕರಿತೀವಿ. ಅದರಿಂದ ಈ ಒಂದು ಪ್ರಾಬ್ಲಮ್ಸು ಕಾಣಿಸ್ಕೊತಾ ಇದೆ. ಇದನ್ನು ಅವಾಯ್ಡ್ ಮಾಡಲಿಕ್ಕೆ ದಿನಕ್ಕೆ ಒಂದು 3 ಟೈಮ್ ನೀರು ಕೊಡಿ. ಆಮೇಲೆ ಸಬ್ಜಾ ಸೀಡ್ಸ್ ಅಂತ ಸಿಗುತ್ತೆ, ಎಲ್ಲ ಗಂಗೆ ಅಂಗಡಿಗಳಲ್ಲಿ ಆನ್ಲೈನಲ್ಲಿ ಸಿಗುತ್ತೆ. ಆ ಒಂದು ಸಬ್ಜಾ ಸೀಡ್ಸ್ನ ನೀರಲ್ಲಿ ನೆನೆ ಇಟ್ಬಿಟ್ಟು ನೈಟು ನೆಕ್ಸ್ಟ್ ಡೇ ಮಾರ್ನಿಂಗು ಅಕ್ಕಿಗಳಿಗೆ ಕೊಡೋದ್ರಿಂದ ತಂಪಾಗಿರ್ತವೆ ಅಕ್ಕಿಗಳು. ಆಮೇಲೆ ಈ ಒಂದು ಡಿಹೈಡ್ರೇಷನ್ ಪ್ರಾಬ್ಲಮ್ನ ಕಂಟ್ರೋಲ್ ಮಾಡುತ್ತೆ. ಕೋಲ್ಡ್ ಪ್ರಾಬ್ಲಮ್ಸ್ಗೂ ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ಗೆ. ಇಲ್ಲಿ ಒಂದು ನಮ್ಮ ಸಬ್ಸ್ಕ್ರೈಬರ್ದು ಒಂದು ಬರ್ಡ್ ನಾನು ಮೊದಲೇ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಯಾವುದನ್ನ ಒಂದು ಕ್ಯೂರ್ ಮಾಡಿಬಿಟ್ಟು ವಿತ್ ಪ್ರೂಫು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸೋಣ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮೊನ್ನೆ ಒಂದು ಪ್ರಾಬ್ಲಮ್ 2 ದಿನದಿಂದ ಅಕ್ಕಿ ಪ್ರಾಬ್ಲಮ್ ಆಗಿದೆ ಅಂತೇಳಿ ವೀಡಿಯೋ ಕಳಿಸಿದ್ರು. ಅದಕ್ಕೆ ಮೆಡಿಸಿನ್ಸ್ ಹೇಳಿದ್ದೆ, ಅದು ಇವಾಗ ಅಕ್ಕಿ ಕಂಪ್ಲೀಟಾಗಿ ರೆಡಿ ಆಗಿದೆ. ನೋಡಿ, ಅದು ಬಿಫೋರ್ ವೀಡಿಯೋ ಇಲ್ಲಿ ಹಾಕಿದ್ದೀನಿ. ಇದಾದ ನಂತರ ನೆಕ್ಸ್ಟ್ ಇದು ಕ್ಯೂರ್ ಆಗಿರೋ ವೀಡಿಯೋನು ತೋರಿಸ್ತೀನಿ. ಇದಕ್ಕೆ ಏನು ಮೆಡಿಸಿನ್ಸ್ ಹಾಕಿದ್ವಿ ಅಂತ ಹೇಳಿದ್ರೆ, ಈ ಒಂದು ಲಂಗ್ ಇನ್ಫ್ಲಮೇಷನಿಂದ ಆಗ್ತಾ ಇರ್ತಕ್ಕಂಥ ಬ್ರೀತಿಂಗ್ ಪ್ರಾಬ್ಲಮ್ಗೆ ನಾನು ಕೊಟ್ಟಿದ್ದು ಅಲ್ಲಿ ಸಿಮ್ಟಮ್ಸ್ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸಿಮ್ಟಮ್ ಬಂದ್ಬಿಟ್ಟು ನೋಡಿ, ಅಕ್ಕಿಯಲ್ಲಿ ಗರಗರ ಅಂತ ಸೌಂಡ್ ಮಾಡ್ತಾ ಇದೆ. ಇದಾದ ನಂತರ ಕಫ ಆಗಿದೆ ಗಂಟ್ಲಲ್ಲಿ, ಆಮೇಲೆ ಬಾಯಲ್ಲಿ ಗುಳ್ಳೆಗಳ ಥರ ಕಾಣಿಸ್ತಾ ಇದೆ, ಪ್ಲಸ್ಸು ಬಾಯಲ್ಲಿ ಉಸಿರಾಡ್ತಾ ಇದೆ. ಸೊ ಇದು 3 ಸಂಬಂಧಿತ ಮೆಡಿಸಿನ್ಸು ನಾವು ಈ ಒಂದು ಅಕ್ಕಿಗೆ ಕೊಡಬೇಕಾಗಿ ಬರ್ತದೆ. ಇದಕ್ಕೆ ಮೊದಲನೇದಾಗಿ ನಾನು ಕಫಕ್ಕೆ, ಆಮೇಲೆ ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನು ಇನ್ಫ್ಲಮೇಷನಿಂದ ಫಾರ್ಮ್ ಆಗಿದೆ, ಲಂಗ್ ಡ್ರೈನೆಸ್ಸು, ಥ್ರೋಟ್ ಡ್ರೈನೆಸ್ಸಿಂದ, ಇದಕ್ಕೆ ಕೊಡ್ತಾ ಇರೋದು ಅಜಿತ್ರಾಲ್ ಸಿರಪ್ಪು. ಬೆಳಗ್ಗೆ ಒಂದು 4 ಡ್ರಾಪು, ಸಾಯಂಕಾಲ ಒಂದು 4 ಡ್ರಾಪು. ಇಲ್ಲಿ ಸಿರಪ್ಪದು ಫೋಟೋ ಹಾಕಿರ್ತೀನಿ. ಈ ಒಂದು ಸಿರಪ್ಪು ಬೆಳಗ್ಗೆ 4 ಡ್ರಾಪ್ ಹಾಕಬೇಕು, ಸಾಯಂಕಾಲ 4 ಡ್ರಾಪ್ ಹಾಕಬೇಕು. ಇದ್ರ ಜೊತೆ ಕಾಂಬಿನೇಷನ್ O2 ಟ್ಯಾಬ್ಲೆಟು ಬಂದುಬಿಟ್ಟು ಈ ಒಂದು ಲಂಗ್ ಇನ್ಫ್ಲಮೇಷನಿಂದ ಇದು ಡೈಜೆಷನ್ ಸ್ವಲ್ಪ ವೀಕ್ ಆಗುತ್ತೆ. ಡೈಜೆಷನ್ ವೀಕ್ ಆಗಿ ಹೊಟ್ಟೆ ಕೆಟ್ಟು ಲೂಸ್ ಮೋಷನ್ಸು ಸ್ಟಾರ್ಟ್ ಆಗುತ್ತೆ, ವಾಟ್ರಿ ಮೋಷನ್ಸ್ ಹೋಗ್ತಾ ಇರ್ತದೆ, ಇಲ್ಲಾಂದರೆ ಲೈಟ್ ಗ್ರೀನ್ ಹೋಗುತ್ತೆ. ಅದಕ್ಕೆ ಈ ಮಾತ್ರೆ O2 ಮಾತ್ರನ ಬೆಳಗ್ಗೆ 1/4 ಭಾಗ, ಸಾಯಂಕಾಲ 1/4 ಭಾಗ ಹಾಕಬೇಕು. ಇದಾದ ನಂತರ ಡಾಕ್ಸಿಸೈಕ್ಲಿನ್ ಬಂದ್ಬಿಟ್ಟು ಈ ಕೋಲ್ಡ್ ರಿಲೇಟೆಡ್ ಪ್ರಾಬ್ಲಮ್ಮು, ಕಾಫು ಇಲ್ಲ ಇರೋದಕ್ಕೆ ಇದು ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಡಾಕ್ಸಿಸೈಕ್ಲಿನ್ ಅಂತ ಇಲ್ಲೊಂದು 3 ಫೋಟೋ ಹಾಕಿರ್ತೀನಿ. ಅದನ್ನು ಈ ಮಾತ್ರೆನೂ 1/4 ಪೀಸು ಮಾರ್ನಿಂಗ್, 1/4 ಪೀಸ್ ನೈಟ್ ಹಾಕಬೇಕು. ಈ 3 ಕಾಂಬಿನೇಷನಲ್ಲಿ ನಿಮ್ಮ ಅಕ್ಕಿ 200% ಕಂಪ್ಲೀಟಾಗಿ ರಿಕವರ್ ಆಗುತ್ತೆ. ಯಾರಿಗಾದರೂ ಈ ಒಂದು ಏಪ್ರಿಲ್ ಮೇನಲ್ಲಿ ಈ ಒಂದು ಸಮಸ್ಯೆ, ಬಾಯಲ್ಲಿ ಉಸಿರಾಡೋದು, ಗಂಟ್ಲಲ್ಲಿ ಸೌಂಡ್ ಮಾಡೋದು, ಆಮೇಲೆ ಕಫ, ಆಮೇಲೆ ಕ್ಯಾಂಕರ್ ಟೈಪು, ಎಲ್ಲರೂ ಈ ಒಂದು ಪ್ರಾಬ್ಲಮ್ಗೆ ಕ್ಯಾಂಕರ್ ಅಂತ ಹೇಳ್ಕೊಂಡು ಇದು ಕ್ಯಾಂಕರ್ ಸಮಸ್ಯೆ ಅಂಥೇಳಿ ಫ್ಲಾಜಿಲ್, ಮೆಟ್ರೋಜಿಲ್ ಸಿರಪ್ಸು ಹಾಕ್ತಾಯಿದ್ದೀರಾ. ಅದು ಒಂದೇ ಒಂದು ಹಾಕೋದ್ರಿಂದ ಇವಾಗ ಅಕ್ಕಿಗಳಲ್ಲಿ ಕಾಯಿಲೆಗಳು ವಾಸಿ ಆಗ್ತಾಯಿಲ್ಲ. ಸೊ ಈ ಬಂದುಬಿಟ್ಟು ಈ O2 ಟ್ಯಾಬ್ಲೆಟಲ್ಲಿ 2 ಕಾಂಬಿನೇಷನ್ ಇರೋದ್ರಿಂದ ಈ ಟ್ಯಾಬ್ಲೆಟ್ಸು ಆಮೇಲೆ ಈ ಸಿರಪ್ಸು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಅಕ್ಕಿಗಳು ಕಂಪ್ಲೀಟಾಗಿ 200% ರಿಕವರಿ ಆಗ್ತವೆ. ನೋಡಿ, ಇಲ್ಲಿ ರಿಕವರಿ ಆಗಿರೋದು ಇವಾಗ ಫೀಡ್ಬ್ಯಾಕ್ ವೀಡಿಯೋನು ಹಾಕ್ತಾಯಿದ್ದೀನಿ. ಕಂಪ್ಲೀಟಾಗಿ ರಿಕವರ್ ಆಗಿದೆ. ಆ ಹುಡುಗನೂ ಸ್ವಂತ ಅವ್ರ ವಾಯ್ಸಿಂದನೇ ಹೇಳಿದರೆ ಕಂಪ್ಲೀಟಾಗಿ ರಿಕವರ್ ಆಗಿದೆ ಅಂತ. ಸೊ ದಯವಿಟ್ಟು ಯಾರಿಗನ್ನ ಅಕ್ಕಿಗಳು ನಮ್ಮ ಲಾಫ್ಟಲ್ಲಿ ಈಗ ಬಿಸಿಲುಗಾಲದಲ್ಲಿ ಬಾಯಲ್ಲಿ ಉಸಿರಾಡೋದು, ಗಂಟಲಲ್ಲಿ ಸೌಂಡ್ ಮಾಡೋದು, ಕ್ಯಾಂಕರ್ ಟೈಪ್ ಗುಳ್ಳೆಗಳಾಗಿದೆ ಅಂದರೆ ಈ 3 ಮಾತ್ರೆಗಳು ಕಾಂಬಿನೇಷನ್ ಹಾಕ್ಕೊಳ್ಳಿ. ಹಾಕಿ ಒಂದು 3 ಡೇಸ್ ಒಳಗಡೆ ಟ್ರೀಟ್ಮೆಂಟ್ ಮಾಡಿದ್ರೆ 3 ಡೇಸ್ ಒಳಗಡೆ ರಿಕವರಿ ಆಗ್ತಾಯಿದ್ದಾವೆ. 3 ಡೇಸ್ ಆದ್ರೂ ರಿಕವರ್ ಆಗಲಿಲ್ಲ ಅಂದಾಗ ನನಗೆ ಅಕ್ಕಿದು ವೀಡಿಯೋ, ಮೋಷನ್ದು ವೀಡಿಯೋ, ಬರ್ಡ್ ವೀಡಿಯೋನ ನನಗೆ ಕಳಿಸಿದ್ರೆ ನಾನು ನೋಡಿಬಿಟ್ಟು ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ತೀನಿ. ದಯವಿಟ್ಟು 3 ಡೇಸ್ ಈ ಒಂದು ಮೆಡಿಸಿನ್ಸ್ ಮಾಡಿ, ಈ ಒಂದು ರಿಲೇಟೆಡ್ ಪ್ರಾಬ್ಲಮ್ಗೆ ಮಾತ್ರ ಮಾಡಿಬಿಟ್ಟು, ಹಂಗೂ ಕ್ಯೂರ್ ಆಗಲಿಲ್ಲ ಅಂದಾಗ ನನಗೆ ಹೇಳಿ. ಇದರಲ್ಲೇ 99% ಕ್ಯೂರ್ ಆಗುತ್ತೆ. ಇನ್ನು 1% ಬಂದುಬಿಟ್ಟು ಅದು ವೈರಲ್ ಫ್ಲೂ ಇನ್ಫೆಕ್ಷನ್ಸ್ ಇದ್ದಾಗ ಅದಾಗಲ್ಲ. ಆಮೇಲೆ ಅದಕ್ಕೇನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಾನು ನೋಡಿ ಹೇಳ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಈ ಒಂದು ಮೆಡಿಸಿನ್ಸು, ಈ ಒಂದು ಸಂಬಂಧಿತ ಕಾಯಿಲೆಗೆ ಇದನ್ನು ಮಾಡ್ಕೊಳ್ಳಿ ದಯವಿಟ್ಟು.
ಆಮೇಲೆ ಇದನ್ನು ನೋಡಿ ಸಾಕಷ್ಟು ಜನ ಇದಕ್ಕೆ ಮೋನೋಸೆಫ್ ಇಲ್ಲೊಂದು ಟ್ಯಾಬ್ಲೆಟ್ ತೋರಿಸ್ತೀನಿ, ಮೋನೋಸೆಫು ಆಮೇಲೆ ಡೆಕ್ಸೋನಾ ಟ್ಯಾಬ್ಲೆಟ್ ಹಾಕಿದ್ರೆ ಸಾಕು ರೆಡಿ ಆಗಿಬಿಡುತ್ತೆ ಅಂತೆಲ್ಲ ಈಗ ಕಮೆಂಟ್ಸು ಮಾಡ್ತೀರಾ. ಅದು ಗೊತ್ತಿದೆ, ಅದನ್ನು 5 years ಬ್ಯಾಕೆ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿದ್ದೆ, ಅದನ್ನು ವಿಂಟರಲ್ಲಿ ಮಾಡ್ಕೋಬೇಕು. ವಿಂಟರಲ್ಲಿ ಇವಾಗ ಇದಕ್ಕೆ ಈ ಪ್ರಾಬ್ಲಮ್ಗೆ ಇದನ್ನು ಮಾಡಬೇಕಾಗತ್ತೆ. ಏನು ಸಿಮ್ಟಮ್ಸ್ ಇಲ್ಲದೆ, ಅಂದರೆ ಮೋಷನ್ಸು ಚೇಂಜ್ ಆಗದೆ, ಕಫ ಇಲ್ಲದೆ, ಆಮೇಲೆ ಗರಗರ ಅಂತ ಸೌಂಡ್ ಇಲ್ಲದೆ, ಬರೀ ಬಾಯಲ್ಲಿ ಉಸಿರಾಡ್ತಾ ಇದೆ ಅಂದಾಗ ನಿಮಗೆ ಈ ಒಂದು ಮೋನೋಸೆಫು ಆಮೇಲೆ ಡೆಕ್ಸೋನಾ ಟ್ಯಾಬ್ಲೆಟು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಬಟ್ ಈ ಒಂದು ಪ್ರಾಬ್ಲಮ್ ಇದೆ, ಕಫ ಇರುತ್ತೆ ಗಂಟಲಲ್ಲಿ, ಸೌಂಡ್ ನಾಯ್ಸ್ ಇರುತ್ತೆ, ಆಮೇಲೆ ಮೂಗಲ್ಲಿ, ಆಮೇಲೆ ಗಂಟಲಲ್ಲಿ ಕಫ ಅಂಟಂಟಿರುತ್ತೆ, ಮೋಷನ್ಸು ಚೇಂಜ್ ಆಗಿರುತ್ತೆ. ಇಂಥ ಅಕ್ಕಿಗಳಿಗೆ ಮೋನೋಸೆಫು ಆಮೇಲೆ ಡೆಕ್ಸೋನಾ ಹಾಕಿದ್ರೆ ಅಕ್ಕಿ 100% ತೀರೋಗ್ಬಿಡುತ್ತೆ. ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ. ಬ್ರೀತಿಂಗ್ ಪ್ರಾಬ್ಲಮ್ ಮಾತ್ರ ಇದ್ದು ಮೋಷನ್ಸು ಕರೆಕ್ಟಾಗಿದೆ, ಗಂಟ್ಲಲ್ಲಿ ಕಫ ಇಲ್ಲ, ನಾಯ್ಸ್ ಇಲ್ಲ ಅಂದಾಗ ನೀವು ಮೋನೋಸೆಫ್ 200ನ ಬೆಳಿಗ್ಗೆ 1/4 ಪೀಸ್, ನೈಟ್ 1/4 ಪೀಸ್ ಹಾಕಬೇಕು. ಅದು ಫೋಟೋ ತೋರಿಸ್ತೀನಿ ಇಲ್ಲಿ. ಆಮೇಲೆ ಈ ಡೆಕ್ಸೋನಾ ಅಂತ ಬರುತ್ತೆ, ಡೆಕ್ಸಾಮೆಥಾಸೋನ್ದು ಕಂಟೆಂಟ್, ಸ್ಟೆರಾಯ್ಡ್ ಕಂಟೆಂಟ್. ಅದು ಈ ಒಂದು ಇನ್ಫ್ಲಮೇಷನ್, ಸ್ವೆಲ್ಲಿಂಗ್, ಲಂಗ್, ಏರ್ವೇಸ್ ಏನು ಬ್ಲಾಕ್ ಆಗಿರ್ತದೆ ಅದನ್ನು ಎನ್ಲಾರ್ಜ್ ಮಾಡಿ ಇದು ಮಾಡಲಿಕ್ಕೆ, ಹೆಲ್ಪ್ ಮಾಡಲಿಕ್ಕೆ, ಬ್ರೀತಿಂಗ್ ಈಸಿ ಮಾಡಲಿಕ್ಕೆ ಈ ಒಂದು ಟ್ಯಾಬ್ಲೆಟ್ನ ನಾವು ಯೂಸ್ ಮಾಡ್ತೀವಿ. ಇದು ಬಂದುಬಿಟ್ಟು ಓನ್ಲಿ ಬ್ರೀತಿಂಗ್ ಪ್ರಾಬ್ಲಮ್, ಬಾಯಲ್ಲಿ ಉಸಿರಾಡ್ತಾ ಇರೋವಾಗ ಮಾತ್ರ ಹಾಕ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇದನ್ನು ಈ ಟೈಮಲ್ಲಿ ಹಾಕ್ಕೋಬಾರ್ದು. ಆಮೇಲೆ ಇದನ್ನು ಹೇಳಿಲ್ಲ ಅಂತ ಹೇಳ್ಕೊಬೇಡಿ, ಅದನ್ನು ಹೇಳಿದ್ದೀನಿ. ಥ್ಯಾಂಕ್ ಯು.